ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ನಾವು ಪ್ರಸಂಗಿ 2ನೇ ಅಧ್ಯಾಯ, ನಿನ್ನ ನಷ್ಟಪಟ್ಟರೆ ಪ್ರಯೋಜನವೇನು, ಈ ವಿಷಯದ ಕುರಿತು ಈ ದಿನವೂ ಸಹ ನಾವು ಪ್ರಸಂಗಿ 2ನೇ ಅಧ್ಯಾಯದಿಂದ ಕಲಿತೀವಿ. ಖಂಡಿತವಾಗಿ ಈ ಒಂದು ವಾಕ್ಯ ನಿಮಗೆ ಉಪಯುಕ್ತವಾಗಿರ್ತದೆ. ನಿಮ್ಮ ಮನ ದೇವರ ಕಡೆಗೆ ತಿರುಗುವ ಹಾಗೆ ಪವಿತ್ರಾತ್ಮನ ಸಹಾಯ ಮಾಡ್ತಾರೆ. ಚಿಕ್ಕ ವಯಸ್ಸಿಂದ ಕಲಿಸಿರಿ, ನನ್ನ ಮನೆಯಲ್ಲಿ ಚಿಕ್ಕವರಿಂದ ಕಲಿಸ್ತೀನಿ, ಬನ್ನಿರಿ ನನ್ನ ಜೊತೆ, ಬನ್ನಿರಿ ನೋಡ್ರಿ, ನನ್ನ ಜೊತೆ ಇರ್ರಿ, ನೋಡ್ರಿ ಏನು ನನ್ನ ಮಕ್ಕಳು ನಿಜವಾಗ್ಲೂ ಕೆಲಸ ಮಾಡ್ತಾರೆ ಇಲ್ವಂತ ಅವ್ರನ್ನೇ ಕೇಳ್ರಿ. ನಮ್ಮಪ್ಪ ಬಿಡಲ್ಲಪ್ಪ ಹೇಳ್ತಾರೆ ನಮ್ಮ ಮಕ್ಕಳು. ಸರಿ, ಇವಾಗ ಲಾಸ್ಟು 20-26 ವಚನ ಓದಿ ಮುಗಿಸೋಣ. 22 ಎಕ್ಲೇಸಿಯಾಸ್ಟಸ್ ಚಾಪ್ಟರ್ 2 20-26 ಲಾಸ್ಟ್ ವರ್ಡ್. ಓಕೆ, ಓದ್ಬಿಡಿ. ಹೀಗಿರಲು ನಾನು ಲೋಕದಲ್ಲಿ ಪ್ರಯಾಸಪಟ್ಟ ಕೆಲಸದ ವಿಷಯವಾಗಿ ನಿರಾಶೆಗೊಳಗಾದೆನು. ಒಬ್ಬನು ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ತನ್ನ ಕೆಲಸವನ್ನು ನಡೆಸಿ ಸಾಫಲ್ಯಕ್ಕೆ ತಂದ ಮೇಲೆ ಆ ಕೆಲಸದಲ್ಲಿ ಪ್ರಯಾಸ ಪಡದವನಿಗೆ ಅದರ ಫಲವನ್ನು ಬಾಧ್ಯತೆಯಾಗಿ ಬಿಡಬೇಕಾಗುವುದು. ಇದು ಕೇವಲ ಅನ್ಯಾಯವೂ ಆಗಿದೆ. ಲೋಕದಲ್ಲಿ ಮನುಷ್ಯನು ಹೃದಯಪೂರ್ವಕವಾಗಿ ಪಡುವ ಪ್ರಯಾಸದಿಂದ ಅವನಿಗೆ ಲಾಭವೇನು? ಅವನ ದಿನಗಳೆಲ್ಲ ವ್ಯಸನವೇ, ಅವನ ಕೆಲಸವು ತೊಂದರೆಯೇ, ರಾತ್ರಿಯಲ್ಲಿಯೂ ಅವನ ಮನಸ್ಸಿಗೆ ನಿಲಗಡೆಯೇ ಇಲ್ಲ. ಇದು ವ್ಯರ್ಥ. ಸರಿ, ಆಮೇಲೆ ಲಾಸ್ಟು 26 ಓದಮ್ಮ, ಓದ್ರಾ? ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ. 24-26 ವೆರಿ ಗುಡ್, ಓದ್ರಿ. ಇದು ದೇವರಿಂದ ಆಯಿತೆಂಬುದನ್ನು ಕಂಡುಕೊಂಡೆನು. ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ? ಪಾಪಿಗಾದರೂ ತನ್ನ ಮೆಚ್ಚಿಕೆಯಾದವನಿಗೆ ಒಗತಕ್ಕ ಕೂಡಿಸಿಡುವ ಪ್ರಯಾಸವನ್ನೇ ನೇಮಿಸುತ್ತಾನೆ. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. ಎಸ್, ಎಲ್ರು ಗಮನ ಇಡಿ. ಲಾಸ್ಟ್, ಇವನ್ ಲೋಕದಲ್ಲಿ ಪಟ್ಟ ಪ್ರಯಾಸದ ಕೆಲಸದ ವಿಷಯದಲ್ಲಿ he was depressed. why? ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದೀರಾ, ಡಿಪ್ರೆಷನಲ್ಲಿ ಇದ್ದೀರಾ? ನೀವು ಇದ್ದೀರಾ ಅಂತ ಹೇಳ್ತಾ ಇಲ್ಲ, ಒಂದು ಪ್ರಶ್ನೆ ಮಾಡಿ, ಯಾರಾದರೂ ಇದ್ರಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಕೆಲಸದ ವಿಷಯದಲ್ಲಿ ನಿಮಗೆ ಸಂತೋಷ ಇದೆಯಾ? ದೇವರಲ್ಲಿ ಇದ್ದರೆ ಆಟೋಮೆಟಿಕ್ಕಾಗಿ ನಿಂಗೆ ಸಂತೋಷ ಇರ್ತದೆ. ನೀವು ಮಾಡೋಂಥ ಚಿಕ್ಕ ಕೆಲಸ ಇರ್ಬೋದು, ಚಿಕ್ಕ ಸಂಪಾದನೆ ಇರ್ಬೋದು, ನಿಂಗೆ ಸಂತೋಷ ಇರ್ತದೆ. ನೋಡಿ, ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಬೇರೆಯವ್ರ ಥರ ಜೀವಿಸಕ್ಕೆ ನೋಡಬೇಡಿ. ನಮಗೆ ಅನ್ನ ವಸ್ತ್ರಗಳಿದ್ದರೆ, ಓಡಾಡೋಕ್ಕೆ ಗಾಡಿ ಇದ್ದರೆ, ಇಳ್ಕೊಳಕ್ಕೆ ಮನೆ ಇದ್ದರೆ ಅಷ್ಟೇ ಸಾಕು. ಬೇರೆಯವ್ರ ಥರ ಇರೋಕ್ಕೆ ನೋಡಬೇಡಿ. ಸರಿ, ಇವನು ಯಾಕೆ ನಿರಾಶೆಗೊಳಗಾದ ಅಂದರೆ 3 ಕಾರಣ. 1, ಓದ್ತಿರಪ್ಪ, ಆಗ್ತಿರಪ್ಪ? ಎಸ್. ಈಗ ಇನ್ನೊಬ್ರು ಓದ್ರಿ, ಈ ಕಡೆ ಜಗದೀಶ್ ಓದಪ್ಪ. ನಿರೀಕ್ಷೆ ಇಲ್ಲದ ನಿರಾಶೆಯನ್ನು ಇವನು ಕಂಡ. ಈಗ ದಯವಿಟ್ಟು ಈ ಕಡೆ ಒಂದು ಹೆಣ್ಮಗು ಓದ್ತೀಯಮ್ಮ. ಹೋಪ್ಲೆಸ್ನೆಸ್ ಇನ್ ಲೈಫಲ್ಲಿ ಹೋಪೇ ಇರಲಿಲ್ಲ. ಯಾರಿಗೆ? ಸೊಲೊಮೋನನಿಗೆ. ಅದಕ್ಕೆ ಇವನ ಜೀವಮಾನದಲ್ಲಿ ಬೇಸರ ಆಯಿತು. ಎಲ್ರು ಗಮನ. ಅಮ್ಮ, ನೀವೇನು ಕೆಲಸ ಮಾಡ್ತಿರೋ, ಏನು ಸಂಪಾದನೆ ಮಾಡ್ತಿರೋ, ಏನು ಕಟ್ತಿರೋ ತಪ್ಪಿಲ್ಲ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆದರೆ ನಿಮಗೆ ನಿರೀಕ್ಷೆ ಇರಬೇಕು. ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗುತ್ತೆ. ನಿರೀಕ್ಷೆ ಇಲ್ಲದ ನಿರಾಶೆ ಸೊಲೊಮೋನ್. ಆದರೆ ಅಬ್ರಹಾಮ, ನೀವು ನೋಡ್ರಿ, ರೋಮ 4ನೇ ಅಧ್ಯಾಯ 18ನೇ ವಚನ ಓದ್ರಿ. ರೋಮನ್ಸ್ 4:18 ಓದ್ತಿಯಮ್ಮ? ಇನ್ನೊಬ್ಬರು ಓದ್ತಿರಮ್ಮ? ಓದಮ್ಮ, ಶೀಲ ಓದಮ್ಮ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವವರಿಗೆ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃನಾಗುವನೆಂಬ ನಿರೀಕ್ಷೆಗೆ ಅಲ್ಪವಿಲ್ಲದವರಾಗಿರುವಾಗಲೂ ನಿರೀಕ್ಷಿಸಿ ನಂಬಿದನು. ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗಲೂ ಇವನೇನು ಮಾಡ್ದ ಗೊತ್ತಾ? ಅಬ್ರಹಾಮ ನಿರೀಕ್ಷಿಸಿ ನಂಬದ 75 ವಯಸ್ಸಲ್ಲಿ. ಸೊಲೊಮೋನ ಯವನಸ್ಥ
700 ಮಂದಿ ಉಪಪತ್ನಿಯರು, ಪತ್ನಿಯರು 300, 1000 ಮಂದಿ ಇಟ್ಕೊಂಡು ಇವನೇನು ಹೇಳ್ತಾವನೆ? ಸೊಲೊಮೋನ ವಯಸ್ಸಿನಲ್ಲಿದ್ದವನು ಇವನೇನು ಹೇಳ್ತಾವನೆ? ಎಲ್ಲ ನಿರಾಶೆ. ಯಾಕೆ ಅಂದರೆ ಸೊಲೊಮೋನನ ನಿರೀಕ್ಷೆ ದೇವರಲ್ಲಿರಲಿಲ್ಲ, ಅಬ್ರಹಾಮನ ನಿರೀಕ್ಷೆ ದೇವರಲ್ಲಿತ್ತು. ನಿನಗೆ ಎಷ್ಟು ವಯಸ್ಸಿದೆ ಅದೆಲ್ಲ ಮುಖ್ಯ, ನಿನಗೆಷ್ಟು ವಯಸ್ಸಾಗಿದೆ ಅದೆಲ್ಲ ಮುಖ್ಯ, ನಿನಗೆ ದೇವರಲ್ಲಿ ನಂಬಿಕೆ ಇದೆಯಾ, ನಿರೀಕ್ಷೆ ಇದೆಯಾ, ಅದು ಮುಖ್ಯ. ಕೆಲವರೆಲ್ಲ ತೋರಿಸ್ಕೊಳ್ತಾರೆ ನೋಡ್ರಿ, ತಪ್ಪಿಲ್ಲ. ಬಟ್ ನಿನ್ನ ಲೈಫ್ ದೇವರಲ್ಲಿದೆಯಾ? ಪ್ರತಿದಿನ ನೀನು ದೇವರನ್ನ ನಿರೀಕ್ಷಿಸ್ತಾ ಇದೆಯಾ? ಇರಲಪ್ಪ ದೇವರೇ ಇದೆಲ್ಲ ಕೊಟ್ಟಿದ್ದೆ, ಬಟ್ ಆದರೂ ನೀನೇ ಅಪ್ಪ ಎಲ್ಲ ಹೇಳಿ, ಏಸಪ್ಪ ನೀನೇ ಅಪ್ಪ, ಎಲ್ಲ ಅಪ್ಪ. ನೋ ಪ್ರಾಬ್ಲಮ್. ಏಸು ಇದ್ರೆ ನೋಡು, ಅವನೇ ಬಲಿಷ್ಠ. ಎಸ್, ಅಬ್ಸಲ್ಯೂಟ್ಲಿ. ನೀತಿವಂತನ ವಂಶ ಬಲಿಷ್ಠವಾಗುವುದು. ಅಪ್ಪ, ನಿಮ್ಮ ಮಕ್ಕಳಿಗೆ ಬೈಬಲ್ ಕಲಿಸ್ರಿ, ಪ್ರಾರ್ಥನೆ ಮಾಡಕ್ಕೆ ಕಲಿಸ್ರಿ, ಆರಾಧನೆ ಮಾಡಕ್ಕೆ ಕಲಿಸ್ರಿ, ನಿಮ್ಮ ಮಕ್ಕಳು ಬೈಬಲ್ ಹಿಡಿಯಕ್ಕೆ ಕಲಿಸ್ರಿ. ನೋಡ್ರಿ, ನಿಮ್ಮ ವಂಶ ಬಲಿಷ್ಠವಾಗುತ್ತೆ. ಎಸ್, ವೆರಿ ಗುಡ್. ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿ, ನಿಮ್ಮ ಮಕ್ಕಳನ್ನ ಏನು ಬೇಕಾದರೂ ಮಾಡಿ, ದೇವರು ಅದಕ್ಕೆ ಆಪೋಸಿಟ್ ಇಲ್ಲ. ಬಟ್ ನಿಮ್ಮ ಮಕ್ಕಳಲ್ಲಿ ಬೈಬಲ್ ಇಲ್ವಾ, ನಿಮ್ಮ ಮಕ್ಕಳಲ್ಲಿ ಪ್ರಾರ್ಥನೆ ಇಲ್ವಾ, ನಿಮ್ಮ ಮಕ್ಕಳು ದೇವರನ್ನ ನೋಡಕ್ಕೆ ಕಲ್ತಿಲ್ವಾ, ಅವ್ರು ಬಲಿಷ್ಠ ಅಲ್ಲ, ಅವ್ರು ಬರೀ ಊಸ್ಟ್. ಅಬ್ಸಲ್ಯೂಟ್ಲಿ, ದಟ್ ಈಸ್ ವಾಟ್ ಬೈಬಲ್ ಸೇಸ್. ಸರಿ, ಎರಡನೇ ಪಾಯಿಂಟ್ ಓದ್ರಿ. ದೇವರಿಗೆ ಸಮಯ ಕೊಡದೆ ದೇವರನ್ನ ಪ್ರೀತಿಸದೆ ಪಡುವ ಎಲ್ಲಾ ಪ್ರಯಾಸಗಳು ವ್ಯರ್ಥವಾಗಿರುತ್ತವೆ. ಎಲ್ಲರೂ ಓದ್ತಿರೋ ದಯವಿಟ್ಟು ಇದನ್ನ. ದಿಸ್ ಇಸ್ ವೆರಿ ಗುಡ್ ಪಾಯಿಂಟ್. ಓಕೆ, ಓದ್ರಿ. ನಿರಾಸೆ ನಿನಗೆ ಇರಬಾರ್ದು ಅಂದರೆ, ಎಲ್ಲರೂ ಗಮನ ಇಡಿ, ನಿರಾಸೆ ನಿನಗೆ ನನಗೆ ಇರಬಾರ್ದು ಅಂದರೆ ಎಲ್ಲರೂ ನಿನ್ನ ಮನೆಗೆ ಹೋದಾಗ ನಿನಗೇನೋ ಒಂದು ಸಂತೋಷ ಇರಬೇಕಲ್ಲಮ್ಮ. ನಿನ್ನ ಮುಂದೆ ಮುದ್ದೆ ಊಟ ಬರುತ್ತಾ, ಅವರೆಕಾಳು ಸಾರು ಬರುತ್ತಾ, ಅಪ್ಪ ದೇವರ ಸ್ತೋತ್ರ ಅಪ್ಪ, ನಿನ್ನ ಊಟದ ಬಗ್ಗೆ ನಿಂಗೆ ಸಂತೋಷ ಇರಲಿ. ಎಷ್ಟೋ ಜನ ಏನ್ ಭೋಜನ ಅಲ್ಲ. ಕೆಲವು ಮಕ್ಕಳು ಹಂಗೆಲ್ಲ ಈಗಿನ ಕಾಲದಲ್ಲಿ. ನಿನ್ನ ಮುಂದೆ ಏನಾದರೂ ಊಟ ಬಂದರೆ ಸಂತೋಷ ಪಡ ಅಲ್ವಾ? ರೈಟ್, ಎಲ್ಲರೂ ಓದ್ತೀರಾ ಇದನ್ನ? ಓದ್ರಿ. ದೇವರಿಗೆ ಸಮಯ ಕೊಡದೆ ದೇವರನ್ನ ಪ್ರೀತಿಸದೆ ಪಡುವ ಎಲ್ಲಾ ಪ್ರಯಾಸಗಳು ವ್ಯರ್ಥವಾಗಿರುತ್ತದೆ. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಇಂಗ್ಲೀಷ್ನಲ್ಲಿ ಓದ್ದವರೆಲ್ಲ ಇಂಗ್ಲೀಷ್ನಲ್ಲಿ ಒಂದ್ಸಲ ಓದ್ಬಿಡ್ರಿ. ಇಂಗ್ಲೀಷ್ನ 1 2 ಮೈಕ್ ತಗೊಳ್ಳಿ ಬೇಗ. ಮಕ್ಕಳು ಓಕೆ, ಅಲ್ಲೇ ಇಟ್ಕೋಪ್ಪ. ನಿಖಿಲ್ ನೀತಿನ್ನು. 1 2 3 ಸ್ಟಾರ್ಟ್. ಓದ್ರಿ. Everything will be in vain if you don't love God, if you don't give time to God. Yes. ನೋಡಿದ್ರಾ? ಇಫ್ ಯು ಡೋಂಟ್ ಲವ್ ಗಾಡ್, ಇಫ್ ಯು ಡೋಂಟ್ ಗಿವ್ ಟೈಮ್ ಟು ಗಾಡ್, ಎವ್ರಿಥಿಂಗ್ ಇಸ್ ವೈನ್. ನನಗೆ ಸಂತೋಷ ಗೊತ್ತಾ, ತುಂಬ ಚೆನ್ನಾಗಿ ಈ ವಾಕ್ಯ ಓದ್ಬಿಡಿ. ಕೆಲಸ ಮಾಡೋರೆಲ್ಲ ಈ ವಾಕ್ಯ ಓದ್ತೀರಾ? ಜ್ಞಾನೋಕ್ತಿ 11, 18, 19 ಓದ್ರಿ. ಅಧರ್ಮಿಯ ಸಂಬಳವು ಜೊಳ್ಳು, ಧರ್ಮವನ್ನು ಬಿತ್ತುವವನ ಲಾಭವು ಗಟ್ಟಿ. ಧರ್ಮ ನಿರಂತನಿಗೆ ಜೀವ, ಅಧರ್ಮಸಕ್ತನಿಗೆ ಮರಣ. ಎಷ್ಟೋ ಜನ ಸಂಪಾದನೆ ಮಾಡ್ತಾ ಇದ್ದೀರಾ, ಬಟ್ ಹೃದಯದಲ್ಲಿ ಏನೋ ಒಂದು ಮರಣ ಇದೆ ನಿನಗೆ. ಮೀನ್ಸ್ ನಿನಗೇನೋ ಇಂಟ್ರೆಸ್ಟೇ ಇಲ್ಲ ಲೈಫ್. ಯಾಕಂದರೆ ಅಧರ್ಮ. ಬೈಬಲ್ ಇಲ್ಲ ನಿನಗೆ, ಪ್ರಾರ್ಥನೆ ಇಲ್ಲ, ದೇವ್ರ ಭಯ ಇಲ್ಲ. ಅದಕ್ಕೆ ನಿನ್ನ ಸಂಬಳವೆಲ್ಲ ಜೊಳ್ಳು ಅಂತ ಬರೆದಿದೆ. ನಮ್ಮ ಸಂಬಳ ನಮಗೆ ಆಶೀರ್ವಾದ ಇರಬೇಕಂತ ದೇವರು ಆಸೆ ಪಡ್ತಾರೆ. ಎಲ್ಲರೂ ಯಾರ್ಯಾರು ಸಂಬಳ ತೊಗೊಳ್ತಾ ಇದ್ದೀರಾ ಎಲ್ಲ ಕೈ ಎತ್ತಿ, ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇದಾದಮೇಲೆ ಒಂದು ಲಾಸ್ಟ್ ಪಾಯಿಂಟ್ ಇದೆ, ಎಲ್ಲರೂ ಕೈ ಎತ್ತಿ, ಎಲ್ಲರೂ ಕಮಾನ್, ನೋ ಪ್ರಾಬ್ಲಮ್, ಕೈ ಎತ್ತಿ. ಯಾರ್ಯಾರು ಸಂಪಾದನೆ ಮಾಡ್ತಾ ಇದ್ದೀರಾ, ದೇವರು ನಿಮ್ಗೆ ಕೊಟ್ಟಿರೋದು ಈ ಸಂಪಾದನೆ. ಓಕೆ, ದೇವ್ರು ಕೊಟ್ಟಿರೋದಮ್ಮ. ಪ್ರೀತಿಯುಳ್ಳ ದೇವರೇ, ಎಲ್ಲ ದೇವ ಮಕ್ಕಳಿಗಾಗಿ ಸ್ತೋತ್ರ. ಇವರೆಲ್ರಿಗೂ ಒಳ್ಳೆ ಕೆಲಸಗಳು, ಸಂಪಾದನೆ ಕೊಟ್ಟಿದ್ಯಪ್ಪ. ಆದರೆ ಇವ್ರ ಸಂಬಳ ಜೊಳ್ಳಾಗಬಾರ್ದಪ್ಪ. ಅದು ಜೊಳ್ಳಾಗಕ್ಕೆ ಕಾರಣನೇ ಅಧರ್ಮ ಸ್ವಾಮಿ. ಅಧರ್ಮ ನನ್ನಿಂದ ನಮ್ಮಿಂದ ಬಿಟ್ಟು ಹೋಗಬೇಕು. ಇವರೆಲ್ಲ ದೇವ ಮಕ್ಕಳಪ್ಪ. ಇವ್ರಿಗಾಗ್ತಾನೇ ನೀನು ರಕ್ತ ಸುರಿಸಿದ್ಯಾ, ಇವ್ರಿಗಾಗ್ತಾನೇ ನೀ ಪ್ರಾಣ ಕೊಟ್ಟಿದ್ಯಾ, ಇವ್ರನ್ನ ನೀನು ತಾನೇ ಚರ್ಚೆಗೆ ಕರ್ಕೊಂಬಂದಿರೋದು. ಇವರೆಲ್ಲರ ಸಂಬಳ ತುಂಬಿ ತುಳುಕಬೇಕಪ್ಪ. ಇವ್ರ ಸಂಬಳ ನೋಡಿ ಆನಂದ ಪಡಬೇಕು. ಆ ರೀತಿ ನೀನು ಆಶೀರ್ವಾದ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇಲೆ. ಲಾಸ್ಟ್ ಪಾಯಿಂಟ್ ಏನು ಗೊತ್ತಾ? 3ನೇ ಪಾಯಿಂಟ್ ಓದ್ಬಿಡಿ. ಲಾಸ್ಟ್ ಪಾಯಿಂಟು. ಓಕೆ, ಓದಪ್ಪ ಈ ಕಡೆ ಓದಪ್ಪ ಒಬ್ರು. 1 2 3 ಸ್ಟಾರ್ಟ್. ಓದ್ರಿ. ಈ 3 ವಚನಗಳಲ್ಲಿ ಮಾತ್ರವೇ ದೇವರಿಂದಲೇ ಆಯಿತು, ದೇವರೇ ತಾನು ಮೆಚ್ಚಿದವನಿಗೆ ಎಂದು ದೇವರ ಬಗ್ಗೆ ಅರಿಕೆ ಮಾಡುತ್ತೇನೆ. 24ರಿಂದ 26ನೇ ವಚನದಲ್ಲಿ ಮಾತ್ರವೇ ಅವನು ಲಾಸ್ಟಲ್ಲಿ ಏನು ಹೇಳ್ತಾನೆ ಗೊತ್ತಾ?
ದೇವರಿಂದ ಆಯಿತು, ದೇವರು ತಾನು ಮೆಚ್ಚಿದವನಿಗೆ ಮಾತ್ರನೇ ಕೊಡ್ತಾರೆ ಅಂತ ದೇವ್ರ ಮಾತು ಹೇಳ್ಬಿಟ್ಟು ಅವನು ಲಾಸ್ಟಲ್ಲಿ. ದೇವರು ನಿನಗೆ ಊಟ ಕೊಡದೆ ಹೋದರೆ ಅದು ಆಶೀರ್ವಾದವಾಗಿರಲ್ಲ, ದೇವರು ನಿನಗೆ ಕೆಲಸ ಕೊಡದೆ ಹೋದರೆ ಅದು ಆಶೀರ್ವಾದ ಆಗಿರಲ್ಲ. ಹಾಗಾದರೆ ಕೆಲಸಕ್ಕಿಂತ ಮುಂಚೆ ದೇವರು, ಊಟಕ್ಕಿಂತ ಮುಂಚೆ ದೇವರು. ದೇವ್ರನ್ನ ಇಡು, ಸರಿನಾ? ಎಲ್ಲ ದೇವರೇ ಅಂತೇಳಿ, ಎಲ್ಲ ಏಸಪ್ಪ ಅಂತ ಹೇಳ್ರಿ ಪ್ರಿಯರೇ, ಎಲ್ಲ ಹೇಳಿ ಏಸಪ್ಪ ಅಂತ, ಎಲ್ಲನೂ ಏಸಪ್ಪ ಅಂತೇಳಿ ಪ್ರಿಯರೇ. ಖಂಡಿತವಾಗಿ ನಿಮ್ಮ ಜೀವಮಾನದಲ್ಲಿ ನೀವು ಸಂತೋಷವಾಗಿರ, ಅದೇ ದೇವರ ಆಶೀರ್ವಾದ. ಸೊ ಈ ಪ್ರಸಂಗಿಯಲ್ಲಿ ನಾವು ಇವತ್ತು ಕಲ್ತಿದ್ದೇನಂತಂದರೆ ಎಲ್ಲ ದೇವರಿಂದಲೇ ಆಯಿತು. ದೇವರು ಯಾರನ್ನ ಗೊತ್ತಾ ಮೆಚ್ಚುತ್ತಾರೆ? ಯಾರು ಪಶ್ಚಾತ್ತಾಪ ಪಟ್ಟು, ಸ್ವಾಮಿ ನಾನು ಪಾಪಿ, ನನ್ನನ್ನು ನಿನ್ನ ರಕ್ತದ ಮೂಲಕವಾಗಿ ನೀನು ನೀತಿವಂತನಾಗಿ ಮಾಡು, ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನಾನು ಸ್ವೀಕಾರ ಮಾಡು ಸ್ವಾಮಿ, ಒಂದೊಂದು ದಿನವೂ ನಾನು ಪಾಪ ಬಿಟ್ಟು ಜೀವಿಸುವ ಹಾಗೆ ನನಗೆ ಸಹಾಯ ಮಾಡು ಸ್ವಾಮಿ, ನಾನು ನಿನ್ನನ್ನೇ ನಂಬ್ತೀನಪ್ಪ, ನಿನ್ನ ವಾಕ್ಯವನ್ನೇ ನಂಬ್ತೀನಿ ಎಂಬುದಾಗಿ ಯಾರು ಹೇಳ್ತಾರೋ ಅವ್ರನ್ನ ದೇವರು ಮೆಚ್ಚುತ್ತಾರೆ, ಅವರಿಗೆ ದೇವರೆಲ್ಲವನ್ನು ಕೊಡ್ತಾರೆ. ಕರ್ತನು ಆ ರೀತಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಿಯರೇ, ನಾನು ನಂಬ್ತೀನಿ ಈ ಪ್ರಸಂಗ ಖಂಡಿತವಾಗಿ ನಿಮಗೆ ಉಪಯುಕ್ತವಾಗಿತ್ತೆಂಬುದಾಗಿ. ಖಂಡಿತವಾಗಿ ಆತ್ಮಿಕ ಜೀವಮಾನದಲ್ಲಿ ಒಂದು ವೇಳೆ ಬೈಬಲ್ ಓದೋಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ, ಆರಾಧನೆಗೆ ಬರೋಕ್ಕೆ, ಸೇವೆ ಮಾಡಲಿಕ್ಕೆ, ಅಥವಾ ನೀವು ಸಂತೋಷವಾಗಿ ನಿಮ್ಮ ಕೆಲಸಗಳು ಮಾಡಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಹೋದರೆ ಅಂಥವರಿಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕೈ ಎತ್ತಿರ, ನಾನು ಪ್ರಾರ್ಥನೆ ಮಾಡಲ. ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ಆತ್ಮಿಕವಾಗಿ ಬಲ ಕಳೆದುಕೊಂಡವರಾಗಿ ಯಾರ್ಯಾರು ಇದನ್ನು ನೋಡ್ತಾ ಇದ್ದಾರೋ ಅವರಿಗೆ ಬಲ ಕೊಡಪ್ಪ. ಹೌದಪ್ಪ, ಸೋತವನಿಗೆ ನಾನು ತ್ರಾಣ ಕೊಡ್ತೀನಿ, ನಿರ್ಬಲನಿಗೆ ಬಹು ಬಲವನ್ನು ಅನುಭವಿಸ್ತೀನಿ ಎಂಬುದಾಗಿ ಹೇಳಿದ್ಯಾ. ನಿನ್ನನ್ನು ಹುಡುಕುವಂಥ ಒಂದು ಕೃಪೆ, ಬಲವನ್ನು ಎಲ್ರಿಗೂ ನೀನು ದಯಪಾಲಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು, ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು
ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.